ರಾಜ್ಯದಲ್ಲಿ ಉಪಚುನಾವಣೆಯ ಕಾವು ರಂಗೇರಿದೆ. ಸಾಲು ಸಾಲು ಎಲೆಕ್ಷನ್ ಹೊತ್ತಲ್ಲಿ ಬಿಜೆಪಿ ಜೆಡಿಎಸ್ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗಿದೆ. ಅಭ್ಯರ್ಥಿ ಹಾಕದೆ ಬಿಜೆಪಿ ಬೆಂಬಲಕ್ಕೆ ನಿಂತ ಜೆಡಿಎಸ್ ಈಗ ನೇರವಾಗಿ ಪ್ರಚಾರಕ್ಕಿಳಿಯಲು ತಯಾರಾಗಿದೆ. ಚುನಾವಣಾ ಕಣಕ್ಕೆ ಎಚ್ಡಿಕೆ ಸ್ಟಾರ್ ಕ್ಯಾಂಪೇನರ್ ಆಗಿ ಎಂಟ್ರಿ ಕೊಡ್ತಿರೋದು ಹೊಸ ತಿರುವು ಪಡೆದಿದೆ. ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾದ ಬಿಜೆಪಿ ಜೆಡಿಎಸ್ ಉಪಚುನಾವಣಾ ಪ್ರಚಾರಕ್ಕಿಳಿಯಲು ಎಚ್ಡಿಕೆ ಸಜ್ಜು. ಉಪಚುನಾವಣೆಯ ಅಖಾಡ ಈಗ ಮೈತ್ರಿ ಶಕ್ತಿಯ ಪರೀಕ್ಷೆಯ ಮೈದಾನವಾಗ್ತಿದೆ. ಬಿಜೆಪಿ ಅಭ್ಯರ್ಥಿಗಳ ಪರ ಜೆಡಿಎಸ್ ನೇರವಾಗಿ ಕಣಕ್ಕಿಳಿತಾ ಇರೋದು ಬಿಜೆಪಿಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಈವರೆಗೆ ಮೈತ್ರಿ ಒಳಗಿನ ಅಸಮಾಧಾನ ಅಪಸ್ವರಗಳು ಕೇಳಿ ಬಂದಿದ್ರೂ ಫೀಲ್ಡ್ನಲ್ಲಿ ಒಗ್ಗಟ್ಟಿನ ಸಂದೇಶ ನೀಡಲು ನಾಯಕರು ಮುಂದಾಗಿದ್ದಾರೆ. ಕುಮಾರಸ್ವಾಮಿ ಅವರ ಎಂಟ್ರಿ ಬಿಜೆಪಿ ಕಾರ್ಯಕರ್ತರಿಗೆ ಹೊಸ ಉತ್ಸಾಹ ತುಂಬೋ ಸಾಧ್ಯತೆಯಿದೆ. ಎರಡೂ ಕ್ಷೇತ್ರಗಳಲ್ಲಿ ಎಚ್ಡಿಕೆ ಕ್ಯಾಂಪೇನ್. ಬಾಗಲಕೋಟೆ ಮತ್ತು ದಾವಣಗೆರೆ ಕ್ಷೇತ್ರಗಳಲ್ಲಿ ಜೆಡಿಎಸ್ ಭರ್ಜರಿ ಪ್ರಚಾರಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಜೆಡಿಎಸ್ ತನ್ನ ಅಭ್ಯರ್ಥಿಗಳನ್ನ ಹಾಕದೆ ಬಿಜೆಪಿ ಗೆಲುವಿಗೆ ಸಂಪೂರ್ಣ ಬೆಂಬಲ ನೀಡೋ ನಿರ್ಧಾರ ಕೈಗೊಂಡಿರುವುದು ಮೈತ್ರಿ ರಾಜಕೀಯದಲ್ಲಿ ಸ್ಟ್ರಾಟಜಿಕ್ ಮೂವ್ ಅಂತ ಹೇಳಲಾಗ್ತಿದೆ. ಇದಕ್ಕೆ ಪೂರಕವಾಗಿ ನಿಖಿಲ್ ಕುಮಾರಸ್ವಾಮಿ, ರೇವಣ್ಣ ಸೇರಿದಂತೆ ಕುಟುಂಬದ ನಾಯಕರು ಕೂಡ ಪ್ರಚಾರದಲ್ಲಿ ಭಾಗಿಯಾಗಲಿದ್ದಾರೆ. ಬೂತ್ ಮಟ್ಟದಿಂದ ಮತ ಸೆಳೆಯಲು ವಿಶೇಷ ತಂತ್ರ ರೂಪಿಸಲಾಗಿದೆ. ಇನ್ನೊಂದೆಡೆ ಕಾಂಗ್ರೆಸ್ ವಿರುದ್ಧ ಎಚ್ಡಿಕೆ ಅಬ್ಬರದ ಪ್ರಚಾರ ನಡೆಸೋದು ಬಹುತೇಕ ಫಿಕ್ಸ್ ಆಗಿದೆ. ರೈತರ ಸಮಸ್ಯೆ, ಬೆಲೆ ಏರಿಕೆ, ಆಡಳಿತ ವೈಫಲ್ಯ ಈ ಎಲ್ಲಾ ವಿಚಾರಗಳನ್ನ ಹಿಡಿದು ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಲು ಜೆಡಿಎಸ್ ಪ್ಲಾನ್ ಮಾಡಿದೆ. ಈ ಉಪಚುನಾವಣೆಯ ಫಲಿತಾಂಶ ಮುಂದಿನ ದೊಡ್ಡ ಚುನಾವಣೆಗೆ ಟ್ರೆಂಡ್ ಸೆಟ್ಟರ್ ಆಗುವ ಸಾಧ್ಯತೆಯಿದೆ. ಮೈತ್ರಿ ಒಳಗಿನ ಅಸಮಾಧಾನ ಇನ್ನೂ ಸಂಪೂರ್ಣ ಶಮನವಾಗಿಲ್ಲ ಅನ್ನೋ ಮಾತುಗಳ ಮಧ್ಯೆಯೇ ಈ ಒಗ್ಗಟ್ಟಿನ ಪ್ರಚಾರ ಎಷ್ಟು ಸತ್ಯ, ಎಷ್ಟು ತಂತ್ರ ಅನ್ನೋದು ಕುತೂಹಲ ಮೂಡಿಸಿದೆ. ಬಿಜೆಪಿಗೆ ಜೆಡಿಎಸ್ ಬಲವೋ ಅಥವಾ ಜೆಡಿಎಸ್ ತನ್ನ ಅಸ್ತಿತ್ವ ಉಳಿಸಿಕೊಳ್ಳೋ ಪ್ರಯತ್ನವೋ ಅನ್ನೋ ಪ್ರಶ್ನೆಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿದೆ. ಎಚ್ಡಿಕೆ ಎಂಟ್ರಿಯಿಂದ ಉಪಚುನಾವಣೆಯ ಕಣ ಮತ್ತಷ್ಟು ರಂಗೇರಿರೋದು ಖಚಿತ. ಮೈತ್ರಿ ಶಕ್ತಿ ಪರೀಕ್ಷೆಯಲ್ಲಿ ಯಾರು ಮೇಲುಗೈ ಸಾಧಿಸ್ತಾರೆ ಅನ್ನೋದರ ಮೇಲೆ ಎಲ್ಲರ ಕಣ್ಣಿದೆ. ಉಪಚುನಾವಣೆಯಲ್ಲಿ ಅಬ್ಬರಿಸಿ ಕ್ಷೇತ್ರ ತಮ್ಮದಾಗಿಸಿಕೊಳ್ಳಲು ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ಅಬ್ಬರದ ಪ್ರಚಾರ ನಡೆಸಲು ಸಿದ್ಧತೆ ನಡೆಸಲಾಗಿದೆ. ಈ ರಣತಂತ್ರದಲ್ಲಿ ಯಾರಿಗೆ ಲಾಭದಾಯಕವಾಗಲಿದೆ ಎಂಬುದು ಕಾದು ನೋಡಬೇಕಿದೆ.